ಅಂಜನಾ ಇಲ್ಲ ಅಂತ ನಾನು ಹೇಳಲ್ಲ, ಒಳ್ಳೆಯ ಗುರುಗಳಿಲ್ಲ ಅಂತ ನಾನು ಹೇಳಲ್ಲ, ಇದ್ದಾವೆ. ಅವು ಸಿಗೋವರೆಗೂ ನೀವು ಕಾಯಬೇಕಷ್ಟೆ, ಮೋಸ ಹೋಗ್ಬಿಡಿ. ಓಕೆನಾ? ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಿಮ್ಮೆಲ್ಲರುಗಳದಾಗಲಿ. ನಿಮ್ಮಲ್ಲಿ ಸಾಕಷ್ಟು ಮಂದಿ ನನಗೆ ಅಂಜನದ ಬಗ್ಗೆ ನೀವು ಅಂಜನಾ ಮಾಡಿಕೊಡ್ತೀರಾ, ಅಂಜನಾ ನಮಗೆ ಬೇಕು, ಈ ರೀತಿ ಎಲ್ಲ ಸಾಕಷ್ಟು ಮಂದಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದ್ದಾರೆ. ಓಕೆನಾ? ನೋಡಿ, ಅಂಜನಾ ಸುಳ್ಳು ಸತ್ಯನೋ ಅದು ಕೆಲಸ ಮಾಡುತ್ತೋ ಮಾಡಲ್ವೋ, ಇಲ್ಲಿ ಎಲ್ಲರೂ ಮೋಸ ಮಾಡಲ್ಲ, ಹಾಗೆ ಎಲ್ಲರೂ ಒಳ್ಳೆಯವರಲ್ಲ, ಹಾಗೆ ಎಲ್ಲರೂ ಕೆಟ್ಟವರಲ್ಲ. ಹಾಗೆ ಯಾವುದೇ ತಾಯ್ತ, ಶ್ರೀಚಕ್ರ, ಯಂತ್ರ, ತಂತ್ರ, ಮಂತ್ರಗಳು, ಹಾಗೆ ಆಯುರ್ವೇದಿಕ್ಕು ಹಂಗಂತ ಎಲ್ಲ ಸುಳ್ಳಲ್ಲ, ಹಂಗಂತ ಎಲ್ಲ ಸತ್ಯನೂ ಅಲ್ಲ. ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ಇದು ಗೋರೋಜನ ನಾನು ತೋರಿಸೋದೀಗ ಗೋರೋಜನ. ಇದು ಅಂಜನಾ ಅಂದರೆ ಇನ್ನು ಸ್ವಲ್ಪ ದೊಡ್ಡದಾಗಿ ಡಬ್ಬಿ ಇರುತ್ತೆ. ಈ ಶೂ ಪಾಲಿಷ್ ಮಾಡ್ತಾರಲ್ಲ ಆ ಥರ ಡಬ್ಬಿಗಳು. ಆದರೆ ಇದು ಚಿಕ್ಕ ಚಿಕ್ಕ ಡಬ್ಬಿ, ಇದು ಗೋರೋಜನ. ಗೊತ್ತಾಯ್ತಲ್ಲ? ಇನ್ನೂ ಸ್ವಲ್ಪ ದೊಡ್ಡ ನೀವು ಕಾಟಿಗೆ ಇಟ್ಕೊಳ್ತಾರಲ್ಲ ಮಕ್ಕಳಿಗೆ ಕಣ್ಣಿಗೆಲ್ಲ, ಆ ಥರ ಒಂದು ಡಬ್ಬಿಗಳಲ್ಲಿ ಅಂಜನಾ ಇರ್ತದೆ. ಅದರಲ್ಲಿ ಹಿಂಗೆ ನೋಡಿದಾಗ ಅವ್ರಿಗೆ ಎಲ್ಲೋ ಇರೋರು ಕಾಣಿಸ್ತಾರೆ ಅಂಜನದಲ್ಲಿ. ಇನ್ನೂ ದೊಡ್ಡ ಡಬ್ಬಿಗಳು ಇಟ್ಕೊತಿದ್ರು. ಅವ್ರಿಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್. ನೋಡಿದಾಗ ಎಲ್ಲೋ ಇರೋರು, ಯಾರೋ ಮಿಸ್ಸಿಂಗ್ ಆಗಿರ್ತಾರೆ, ಅವ್ರ ಮನೆಯಲ್ಲಿ ಕಳೆದೋಗಿರ್ತಾರೆ, ಯಾವುದೋ ನಿಧಿ ಇದೆ, ನಿಧಿಗಳು ಕಂಡುಹಿಡಿಯೋದು ಎಲ್ಲ ಇದರಲ್ಲಿ. ಹಾಗೆ ಇದರಲ್ಲಿ ಕೆಲವು ಇದ್ದಾವೆ ವಶೀಕರಣಕ್ಕೆ, ಅವ್ರು ಇಟ್ಕೊಳ್ತಾರೆ ಇಲ್ಲೆಲ್ಲ ಹಣೆಗೆಲ್ಲ, ಅವೂ ಇದ್ದಾವೆ ಅಂಜನಗಳು, ವಶೀಕರಣಕ್ಕೆ ಬೇಕಾದಂಥ ಅಂಜನಗಳು. ಆದರೆ ಈಗೇನಾಗಿದೆ ಅಂದರೆ, ಇದು ಬರ್ತಾ ಟೋಪಿ ಹಾಕೋದು, ಎಲ್ಲರಿಗೂ ಹಣ ತಗೊಬಿಟ್ಟು ಟೋಪಿ ಹಾಕೋದು, ಆ ಥರ ದಂಧೆ ಸಾಕಷ್ಟಿದೆ. ಈಗ ನಾನು ಇಷ್ಟೆಲ್ಲ ಅವ್ರ ಬಗ್ಗೆ ಮಾತಾಡಿಬಿಟ್ರೆ ಅವ್ರು ಏನು ಮಾಡ್ತಾರೆ ಗೊತ್ತಾ? ನನ್ನ ಕಾಮೆಂಟ್ ಬಾಕ್ಸಲ್ಲಿ ಬರೀತಾರೆ, ಡೋಂಗಿ ಬಾಬಾ, ಈ ಬಾಬಾ ಸರಿಯಿಲ್ಲ, ದುಡ್ಡು ಮಾಡ್ತಾನೆ, ದುಡ್ಡಿಗಾಗಿ ಹಿಂಗೆಲ್ಲ ಹೇಳ್ತಾನೆ ಅಂತ ಬರೋದು ಕಾಮೆಂಟ್ಗಳು, ಕೆಟ್ಟ ಕಾಮೆಂಟ್ಗಳು ಬರೋದು ಅವರು. ಯಾಕೆ ಹೇಳಿ? ಈಗ ಅವ್ರ ಬಗ್ಗೆ ಮಾತಾಡ್ತೀನಲ್ಲ, ಅದಕ್ಕೆ ಅವ್ರ ಬಗ್ಗೆ ನಾನು ಏನೂ ಹೇಳಬಾರ್ದು. ಅವರು ಹಿಂಗೆಲ್ಲ ಟೋಪಿ ಹಾಕ್ತಾರೆ, ಅಂಜನಾ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ಏನೇನೋ ಕೊಡ್ತೀನಿ ಅಂದ್ಬಿಟ್ಟು ತಗೊಬಿಟ್ಟು ಹಣ ಮಾಡ್ತಾರೆ. ಅದನ್ನೆಲ್ಲ ನಾನು ಹೇಳ್ಬಿಟ್ರೆ ನನ್ನ ಬಗ್ಗೆ ಕೆಟ್ಟ ಕಾಮೆಂಟ್ ಮಾಡೋದು. ಇನ್ನೇನು ಅವ್ರು ಇಲ್ಲಿ ಏನೂ ಮಾಡೋಕ್ಕಾಗಲ್ಲ ಬಿಡಿ. ಬೇರೆ ಭಾಷೆಯಲ್ಲಿ ಹೇಳಿದ್ರೆ ಅದು ಬೇರೆ ಥರ ಇದೆ, ಅದೆಲ್ಲ ನನಗೆ ಹೇಳೋಕ್ಕೆ ಬರೋಲ್ಲ. ನಮಗೂ ಹೇಳೋಕ್ಕೆ ಬರುತ್ತೆ, ಆದರೆ ನಾವು ಇರೋ ಈ ಲೆವೆಲ್ಗೆ ನಮ್ಮ ಬಾಯಿಗಳಲ್ಲಿ ಯಾವುದೂ ಕೆಟ್ಟ ಮಾತು ಬರಬಾರ್ದು. ಅವ್ರ ಬಗ್ಗೆ ನೀವೇ ಮಾತಾಡ್ಕೊಳ್ಳಿ, ಓಕೆನಾ? ಅಂಥವರು ಈ ಜನಗಳಿಗೆ ಟೋಪಿ ಹಾಕೋದೇ ಅವ್ರ ಕೆಲಸ, ಅದನ್ನು ನಾನು ಮಾತಾಡೋಂಗಿಲ್ಲ. ನೋಡ್ರಿ, ಈ ವಿಡಿಯೋ ಮಾಡಿದ್ಮೇಲೆ ನೋಡ್ರಿ, ಈ ವಿಡಿಯೋನಲ್ಲಿ ಕಾಮೆಂಟ್ ಮಾಡಲ್ಲ ಅವರು, ಬೇರೆ ವಿಡಿಯೋಗಳಲ್ಲಿ ಕಾಮೆಂಟ್ ಮಾಡೋದು ಸುಮ್ಮನೆ ಕೆಟ್ಟದಾಗ ನನ್ನ ಮೇಲೆ. ಯಾಕೆ ಹೇಳಿ? ನಾನು ಹಿಂಗೆ ಮಾತಾಡಬಾರ್ದಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತೀನಲ್ಲ, ಅದಕ್ಕೆ. ಸರಿನಾ? ಇರಲಿ ಬಿಡಿ. ಆದರೆ ನೀವು ಮೋಸ ಹೋಗಬೇಡಿ ಅಂತ ಹೇಳೋದು ಅಷ್ಟೇ. ನೀವು ಮೋಸ ಹೋಗಬೇಡಿ. ಯಾವ ರೀತಿ? ಟೋಪಿ ಹಾಕೋರೆ ಲಕ್ಷಕ್ಕೆ 99,999 ಜನ ಇರ್ತಾರೆ ಲಕ್ಷಕ್ಕೆ. ಅದರಲ್ಲಿ ಯಾರೋ ಒಳ್ಳೆಯ ಗುರು ಒಬ್ಬನಿರ್ತಾನೆ, ಅವನು ಹೇಳೋದು ಸತ್ಯ ಇರುತ್ತೆ, ಅವನ ಮಾತು ಕೇಳಿ, ಒಳ್ಳೆಯವ್ರ ಮಾತು. ಅದೇ ಟೋಪಿ ಹಾಕೋರು ತುಂಬ ಜನ. ಅದಕ್ಕೆ ನಾನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ, ಟೋಪಿ ಹಾಕೋರು ಅಂಜನದ ಬಗ್ಗೆ ಒಂದೇ ಒಂದು ಉದಾಹರಣೆ. ನಾನು ಬೆಂಗಳೂರಲ್ಲಿ ಸಿಂಗಾಯನಪಾಳ್ಯದಲ್ಲಿ ವಾಸ ಮಾಡ್ತಿದ್ದೆ. ಆಗ ರಾಜಾಜಿನಗರಕ್ಕೆ ನಾನು ಎಲೆಕ್ಟ್ರಾನಿಕ್ ಟ್ರೈನಿಂಗ್ ಹೋಗ್ತಿದ್ದೆ. ನಾನೀಗ ಅಂಜನದ ಬಗ್ಗೆ ನಿಮ್ಗೆ ಹೇಳ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಅಂಜನಾ ಯಾವ ರೀತಿಯೆಲ್ಲ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ, ಗೊತ್ತಾಯ್ತಲ್ಲ? ಲಾಸ್ಟ್ವರೆಗೆ ನೋಡಿ ನಿಮಗೆ, ಓಕೆನಾ? ಒಂದು ಸೀನ್ ಹೇಳ್ತೀನಿ ನಾನು ನಿಮಗೆ. ಚಿಕ್ಕಪೇಟೆ, ಬೆಂಗಳೂರು. ಈ ಚಿಕ್ಕಪೇಟೆ ಬೆಂಗಳೂರಲ್ಲಿ ಚಿಕ್ಕಪೇಟೆ ಅಂದರೆ ಅಲ್ಲಿ ಭಾನುವಾರ ದಿನ ಸಂಡೇ ಬಜಾರ್ ಅಂತ ಮಾಡ್ತಾರೆ. ಹಳೆಯ ವಸ್ತುಗಳಲ್ಲಿರುತ್ತೆ, ಹಳೆಯ ವಸ್ತುಗಳು, ರೇಡಿಯೋ, ಮಿಷ್ನರಿ ಸಾಮಾನು, ಗುದ್ದಲಿ, ಮಚ್ಚು, ಕತ್ತಿ, ಟೈಲರಿಂಗ್ ಮಿಷಿನ್ಗಳು ಇತ್ಯಾದಿ ಅಲ್ಲಿಡ್ತಾರೆ. ಅಲ್ಲೇ ಏನು ಮಾಡಿಬಿಟ್ಟ, ಒಬ್ಬ ಸುತ್ತು ಜನ ಸೇರ್ಕೊಂಡಿದ್ದಾರೆ, ಸುತ್ತಲೂ 10, 15, 25, 50 ಜನವರೆಗೂ ಇದ್ದಾರೆ. ನಾನು ನೋಡಿದೆ, ಅಲ್ಲಿ ಸ್ವಲ್ಪ ಸಂಧಿಯಲ್ಲಿ ಹೋಗಿ ನೋಡಿದೆ ಏನು ನಡೀತಾ ಇದೆ ಅಂದ್ಬಿಟ್ಟು. ಕೆಲವರು ಹಾವುಗಳು ಗೀವುಗಳು ಎಲ್ಲ ಇದು ಮಾಡೋರು ಇರ್ತಾರೆ, ಇನ್ನೂ ಕೆಲವರು ಏನೇನೋ ತೋರ್ಸೋರು ಇರ್ತಾರೆ. ಹಾಗೇ ಇರ್ಬೋದು ಅಂತ ನಾನು ನೋಡಿದ್ರೆ ಒಬ್ಬ ಡಬ್ಬಿ ಇಟ್ಕೊಬಿಟ್ಟಿದ್ದಾನೆ. ಯಾವ ರೀತಿ ಡಬ್ಬಿ? ಈ ಶೂ ಪಾಲಿಶ್ ಇರುತ್ತಲ್ಲ, ಶೂಗಳು ಪಾಲಿಶ್ ಮಾಡ್ತಾರಲ್ಲ, ಆ ಥರ ಡಬ್ಬಿಗಳು ಇಡ್ದಪ್ಪ, ಚಿಕ್ಕ ಚಿಕ್ಕ ಡಬ್ಬಿಗಳು. ಅದರಲ್ಲಿ ಒಂದು ಸ್ವಲ್ಪ ದೊಡ್ಡ ಡಬ್ಬಿನಲ್ಲಿ ತೋರಿಸ್ತಿದ್ದಾನೆ. ನೋಡ್ರಿ ಅಂಜನಾ, ನೀವು ಯಾರನ್ನ ನೋಡಬೇಕಾದ್ರೂ
ನೀವು ಸತ್ತವರು ನಿಮ್ಮ ಪೂರ್ವಿಕರು ಇರ್ತಾರಲ್ಲ, ಸತ್ತೋಗ್ಬಿಟ್ಟಿದ್ರೆ ಅವ್ರನ್ನ ನೋಡಬೇಕಾದ್ರು, ಅಥವಾ ಇನ್ಯಾರೋ ನಿಮ್ಮ ದೂರದಲ್ಲಿ ಯಾರೋ ನಿಮ್ಮ ಮನೆಯಲ್ಲಿ ಕಳೆದೋಗ್ಬಿಟ್ಟಿರ್ತಾರಲ್ಲ, ಮಿಸ್ಸಿಂಗು ನಿಮ್ಮ ಮನೆಯಿಂದ ತಪ್ಪಿಸ್ಕೊಂಡಿರ್ತಾರಲ್ಲ, ಎಲ್ಲ ಹೊರಟೋಗಿರ್ತಾರಲ್ಲ, ಅವ್ರು ಹೋಗಿ 1 ವರ್ಷ 2 ವರ್ಷ 3 ವರ್ಷ ಆಗ್ಬಿಟ್ಟಿರ್ತದಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ಕಂಡುಹಿಡಬೇಕಲ್ಲ. ಅವ್ರನ್ನ ಕಂಡುಹಿಡೋಕ್ಕೆ ನಮ್ಮ ಹತ್ರ ಡಬ್ಬಿ ಇದೆ ಅಂದ್ಬಿಟ್ಟು, ಈ ಡಬ್ಬಿನಲ್ಲಿ ನೀವು ನೋಡಿದ್ರೆ ಅಂಜನದಲ್ಲಿ ನೋಡಿದ್ರೆ ನಿಮಗೆ ಕಾಣುತ್ತೆ, ಈ ಅಂಜನ ತೊಗೋಬೇಕು, ಸುಮ್ಮನೆ ಕೊಡಲ್ಲ, ಹಣ ಕೊಡಬೇಕು, ಈ ಥರ ಹೇಳ್ದ. ಅವನು ಒಂದು 2-3 ಕರೆದ್ಬಿಟ್ಟ. ಅವರು ಅಲ್ಲೇ ನೀನು ಬಾ ಅಂದ. ಎಲ್ಲರೂ ಬಂದರು. ನೋಡು ಇವಾಗ ಹೇಳು, ನೀನು ಪ್ರಶ್ನೆ ಕೇಳು, ಇದರಲ್ಲಿ ನಾನು ತೋರಿಸ್ತೀನಿ ಅಂತ. ಒಬ್ಬ ಕೇಳ್ದ, ಸ್ವಾಮಿ ನಮ್ಮ ತಮ್ಮ ತಪ್ಪಿಸ್ಕೊಬಿಟ್ಟಿದ್ದ, ನನ್ನ ತಮ್ಮ ಅವ್ನು ತಪ್ಪಿಸ್ಕೊಬಿಟ್ಟು 3 ವರ್ಷ ಆಗೋಯ್ತು, ಎಲ್ಲಿದಾನ ಗೊತ್ತಿಲ್ಲ, ಅವ್ನು ನೋಡ್ಬೇಕು ಸ್ವಾಮಿ ಅಂತ. ಸರಿ ಬಾ ಅಂತ ಹೇಳ್ಬಿಟ್ಟಿದೆ. ಅವನೇನೋ ಮಾಡಿ ಅವನಿಗೆ ಒಂದು ಟವಲ್ ಹಾಕ್ಬಿಟ್ಟ, ಹಂಗೆ ಬ್ಲ್ಯಾಕ್ ಕಲರ್ ಒಂದು ಟವಲ್ ಹಾಕ್ಬಿಟ್ಟು, ಬ್ಲ್ಯಾಕ್ ಕಲರ್ ಒಂದು ಏನೋ ಒಂದು ಸ್ಯಾಲ್ವೆ ಥರ ಇರುತ್ತೆ, ಬೆಡ್ಶೀಟ್ ಥರ ಹಾಕ್ಬಿಟ್ಟ. ಒಳಗಡೆ ಇದನ್ನು ತೋರಿಸ್ತಾ ಅಂಜನ. ಆಮೇಲೆ 1-2 ನಿಮಿಷ ಹಂಗೆ ಇದ್ರು. ಒಳಗಡೆ ಅದು ಏನು ಮಾಡ್ಕೊಂಡ್ರು ನಮಗೂ ಗೊತ್ತಿಲ್ಲ. ಆಮೇಲೆ ಎತ್ಬಿಟ್ರು ಟವಲು. ಎತ್ಬಿಟ್ಮೇಲೆ ಅವನೇನು ಮಾಡ್ತಾನೆ, ಓ ಸ್ವಾಮಿ ತುಂಬ ಉಪಕಾರ ಆಯ್ತು ಸ್ವಾಮಿ ಅಂತ ಕಾಲ್ಗೆ ಬೀಳ್ತಾನೆ. ಅವ್ನು ಕಾಲ್ಗೆ ಬಿದ್ದುಬಿಟ್ಟು ನಮಸ್ಕಾರ ಮಾಡ್ತಾನೆ. ಅವನು ಯಾರೋ ನೋಡಿದ್ನಲ್ಲ, ಅವನು ತೋರಿಸ್ದವನಿಗೆ ಅವ್ನು ನೋಡ್ದವ್ನು ನಮಸ್ಕಾರ ಮಾಡ್ತಾನೆ. ಸ್ವಾಮಿ ಎಷ್ಟಾಗುತ್ತೆ ಸ್ವಾಮಿ, ಕೊಡು ಸ್ವಾಮಿ, ನೀವು ಹೇಳೋದು ನಾವು ಇನ್ನೂ ಜಾಸ್ತಿ ಕೊಡ್ತೀನಿ ಸ್ವಾಮಿ ಅಂದ್ಬಿಟ್ಟು ಬರೀ 10 ರೂಪಾಯಿಗೆ ಒಂದು ಡಬ್ಬಿ ಕೊಡ್ತಾನೆ ಅವನು. ಎಷ್ಟೋ 10 ರೂಪಾಯಿಗೆ ಒಂದು ಡಬ್ಬಿ. ಇವನು ಕೊಟ್ಟೆ ಬಿಟ್ಟ ಒಂದು 20-30 ರೂಪಾಯಿ ಎಕ್ಸ್ಟ್ರಾ ತಗೊಬಿಟ್ಟ. ಸ್ವಾಮಿ ನಮ್ಮ ತಮ್ಮನ ತೋರಿಸ್ಬಿಟ್ರಲ್ಲ, ನೀವು ಎಲ್ಲೋ ಇದ್ದಾನಲ್ಲ ಸ್ವಾಮಿ, ನಮ್ಮ ತಮ್ಮನ್ನು ತೋರಿಸ್ಬಿಟ್ರಲ್ಲ, ಸ್ವಾಮಿ ನಾನು ಹೋಗಿ ಅವ್ನು ಹುಡ್ಕೊಂಬರ್ತೀನಿ ಅಂದ ಒಬ್ಬ. ಆ ಜಾಗದಲ್ಲಿದ್ದಾನಲ್ಲ, ಊರಲ್ಲಿದ್ದಾನಲ್ಲ, ಹೋಗಿ ಹುಡ್ಕೊಂಬರ್ತೀನಿ. ಚೆನ್ನೈಯಲ್ಲಿದ್ದಾನೆ ಅಂತ ತೋರಿಸ್ಬಿಟ್ರಲ್ಲ, ಅದು ಚೆನ್ನೈ ಹೇಳ್ದವನು ಮೆಡ್ರಾಸ್. ಹಂಗೆ ಹೇಳ್ಬಿಟ್ಟ. ನನಗೂ ಏನೋ ಒಂಥರ ಇಂಟ್ರೆಸ್ಟ್ ಆಯಿತು. ಓಹೋ ಹೆಂಗೆ ಗೊತ್ತಾಗ್ಬಿಡ್ತಿದ್ದು, ತುಂಬ ಆಶ್ಚರ್ಯ ಅಲ್ಲ, ಅದು ಏನು ಪವರ್ ಇರ್ಬೋದಿದು. ಹಾಗೆ ನಾನು ಅಂದ್ಕೊಂಡೆ. ಇನ್ನು ಜನ ಹೇಳ್ಬೇಕು, ಅಲ್ಲಿ ನೋಡ್ತಾ ಇರೋರು ಅವರು ಕೂಡ ಅಷ್ಟೇ ಪಾಪ, ಎಲ್ಲ ವಿಸ್ಮಯ, ಏನೋ ಒಂದು ಕಾಣಿಸ್ಬಿಡ್ದಲ್ಲ ಅಂಜನದಲ್ಲಿ ಅಂದ್ಬಿಟ್ಟು. ಇದು ಒಂದು ಕಥೆ ಆಯಿತು ಒಬ್ಬಂದು. ಅವನು ಪಾಡ್ಗೆ ಅವ್ರು ಹೋದ. ಇನ್ನೊಬ್ಬ ಬಂದ, ಅವನು ನೋಡ್ದ, ಅವನು ಏನೋ ಒಂದು ಕಥೆ ಹೇಳ್ದ. ಅವನು ಏನೋ ಒಂದು ಹೇಳ್ದ, ನಮ್ದೇನೋ ದನ ಕಳೆದೋಗ್ಬಿಟ್ಟಿದೆ. ದನ ಅಂದ್ರೇನು, ಹಸ ಕಳೆದೋಗ್ಬಿಟ್ಟಿದೆ ಸ್ವಲ್ಪ, ಎಲ್ಲಿದೆ ಗೊತ್ತಿಲ್ಲ, ನೋಡ್ಬೇಕು ಸ್ವಲ್ಪ ಅಂದ. ಸರಿ ಅವ್ರಿಗೊಂದು ಬೆಡ್ಶೀಟ್ ಹಾಕ್ದ, ತೋರಿಸ್ತಾ ಒಂದು ಅಂಜನ. ಆಮೇಲೆ 1-2 ನಿಮಿಷ ನೋಡಿದ್ರು. ಆಮೇಲೆ ಎತ್ತರು. ಆಮೇಲೆ ಅವ್ರು ಹೇಳಿದೆ, ಸ್ವಾಮಿ ಹಸು ಇದ್ದ ಕಡೆ ಇದೆಲ್ಲ ಸ್ವಾಮಿ, ಎಲ್ಲ ಕೋಲಾರ ಜಿಲ್ಲೆಯಲ್ಲಿದೆ, ಸ್ವಾಮಿ ಹೋಗಿ ಹಿಡ್ಕೊಂಡು ಬರ್ತೀನಿ ಸ್ವಾಮಿ ಅಂದ ಅವನು. ಇಬ್ಬರು ಆಯಿತು. ಆಮೇಲೆ ಇನ್ನೊಬ್ಬ ಬಂದ. ಆಮೇಲೆ ಅವನು ಹೇಳ್ದ, ನಾನು ಹೆಂಡ್ತಿ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಸ್ವಾಮಿ, ಎಲ್ಲಿದ್ದಾಳೆ ಗೊತ್ತಿಲ್ಲ. ಅವನಿಗೆ ಒಂದು ಹಾಕ್ದ ಬೆಡ್ಶೀಟು. ಅವಳು ನೋಡ್ದ. ಅವನು 2 ನಿಮಿಷ. ಆಮೇಲೆ ಆಗ ಸ್ವಾಮಿ ನಾನು ಹೆಂಡ್ತಿ ಎಲ್ಲ ಬಾಂಬೆಯಲ್ಲಿದ್ದಾಳೆ ಸ್ವಾಮಿ, ಪೊಲೀಸರಿಗೆ ಹೇಳಿ ಏನೋ ಒಂದು ಮಾಡಿ ಕರ್ಕೊಂಡು ಬರ್ತೀರಿ ಅಂದ. ಅವರು ಖುಷಿ. ನಮಗೆ ಏನೋ ಒಂದು ವಿಸ್ಮಯ ಅಲ್ಲಿ ನೋಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಕಾಣ್ತಾ ಇದೆ, ಹೆಂಗೆ ಕಾಣುತ್ತಿದ್ದು, ಒಳ್ಳೆ ಸಿನಿಮಾ ಥರ ಕಾಣುತ್ತೆ ಅಂತ. ಈ ಘಟನೆ ಯಾವಾಗಪ್ಪ ನಡೆದದಂದರೆ, ಅದು ಹೇಳ್ಬಿಡ್ತೀವಿ ಕೇಳಿ. 1990ರಲ್ಲಿ ನಡೆದಂಥ ಘಟನೆ ಇದು. ಆದರೆ ಇದಕ್ಕೆ ಮುಂಚೆ ಇದೇ ಥರ ಒಂದು ಘಟನೆ ನಡೆದಿತ್ತು. ಅವಾಗ ನಾನು ಕಾಲೇಜು ಸ್ಟೂಡೆಂಟು. ಅವಾಗ ಎಷ್ಟನೇ ಇಸ್ವಿ ಅಂದರೆ 1986 7ನೇ ಇಸ್ವಿಲಿ ಫಸ್ಟ್ PUC ನಾನು ಕೋಲಾರನಲ್ಲಿ. ಇದೇ ರೀತಿ ಇವಾಗ ರಂಗಮಂದಿರ ಅಂತ ಇದೆ, ಟಿ ಚೆನ್ನಯ್ಯ ರಂಗಮಂದಿರ ಅಂತ ಇರುತ್ತೆ, ಅದ್ರ ಮುಂದುಗಡೆ ಹೋಗ್ಬಿಟ್ಟಿದೆ ಅವ್ನ ಗೇಟ್ ಹತ್ರ. ಅವತ್ತು ವಿಸ್ಮಯ ನನಗೆ, ಏನು ವಿಸ್ಮಯ ಅಂದ್ಬಿಟ್ಟು. ಚಿಕ್ಕಪೇಟೆನಲ್ಲಿ ಅಷ್ಟೊಂದು ತೋರಿಸಿಲ್ಲ ಅವನು, ಅಲ್ಲಂತೂ ಭಾಳ ಭಯಾನಕವಾಗಿ ತೋರಿಸ್ದ ಕೋಲಾರದಲ್ಲಿ. ಅದರಲ್ಲೂ ನಾನು ಚಿಕ್ಕ ಹುಡುಗ, ಏನೋ ಕಾಲೇಜು ಹುಡುಗ. ಅವತ್ತು ಭಾಳ ವಿಸ್ಮಯ ಆಯಿತು. ಅಷ್ಟೇ ಅಲ್ಲ, ಅವತ್ತು ಇನ್ನೂ ಒಂದು ಟ್ರಿಕ್ಸ್ ನಡೀತಲ್ಲಿ. ಏನಪ್ಪ ಅಂದ್ರೆ, ಅವ್ರ ಜೋಬಲ್ಲಿರೋ ದುಡ್ಡಲ್ಲಿ ನಂಬರ್ ಎಷ್ಟು ದುಡ್ಡಿದೆ ಅದು ಕೂಡ ಹೇಳ್ಬಿಟ್ರು. ಅವನೇ ನೋಡ್ಬಿಟ್ಟು ಅವ್ರ ಹುಡುಗನ್ನೇ ಒಬ್ಬನ ಕೂರಿಸ್ಬಿಟ್ಟು ಯಾರೋ ಒಬ್ಬನ ಕರೆದ, ಕೂತ್ಕೊ ಅಂದ, ಚೇರ್ ಮೇಲೆ ಕೂತ್ಕೊಬಿಟ್ಟು ಅವನ ಮೇಲೆ ಬಟ್ಟೆ ಹಾಕ್ದ. ಅದು ನೋಡ್ದ. ಅದ್ರಲ್ಲಿ ನೋಡ್ಬಿಟ್ಟು ಅವನು ಯಾರೋ ಒಬ್ಬನ ಕಳ್ದ, ನೋಡು ಅವನ ಜಾಬಲ್ಲಿ ಇಷ್ಟು ದುಡ್ಡಿದೆ, ಇವನ ಜಾಬಲ್ಲಿ ಇಷ್ಟು ದುಡ್ಡಿದೆ, ಆ ನಂಬರ್ ಎಷ್ಟು ಅಂತ ಕೂಡ ಹೇಳ್ಬಿಟ್ಟು ಅವನು. ಭಾಳ ಆಶ್ಚರ್ಯ. ಅವರು ಹೌದಲ್ಲ ಅಂತ ತೆಗೆದು ತೋರಿಸಿದ್ರು. ಈ ರೀತಿ ಆಯಿತು. ತುಂಬ ಆಶ್ಚರ್ಯ ಪಡ್ಕೊಳ್ಬೇಕಾಯ್ತು ನಾವೆಲ್ಲ. ಅದೇ ಅವತ್ತು ಕೋಲಾರದಲ್ಲಿ ಏನು ನಡೀತೋ ಆ ಒಂದು ಆಸಕ್ತಿ ಇತ್ತು ನನಗೆ. ಅದೇ ಚಿಕ್ಕಪೇಟೆನಲ್ಲಿ ನಾನು ಹಣ ಕೊಟ್ಟು ತಗೊಂಡೆ 10 ರೂಪಾಯಿ. ಅವ್ರು ಹೇಳಿದ್ರು, ನೋಡ್ರಿ ನಿನ್ನ ಹೆಸರೇನೆಲ್ಲ ಕೇಳಿದ್ರು. ಆ ಹೆಸರು ಇವತ್ತು ನೀವು ಚೆಕ್ ಮಾಡಬಾರ್ದು, ನಿಮ್ಮ ಹೆಸರಿಗೆ ಇದು ಇವತ್ತು ಆಗೋದಿಲ್ಲ, ನಿಮ್ಮ ಹೆಸರು ಬಲ್ಲಕ್ಕೆ ಇಂಥ ವಾರ ಚೆಕ್ ಮಾಡಬೇಕು, ನಾನು ಇಲ್ಲೇ ಇರ್ತೀನಿ, ಮುಂದಿನ ವಾರ ಬನ್ನಿ, ಇದೇನೋ ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ದುಡ್ಡು 10 ರೂಪಾಯಿ ಇಲ್ಲ 100 ರೂಪಾಯಿ ವಾಪಸ್ ಕೊಡ್ತೀನಿ ಅಂತ ಕೂಡ ಹೇಳ್ದ ಅವನು. 10 ರೂಪಾಯಿ ಇಲ್ಲ 100 ರೂಪಾಯಿ ಕೊಡ್ತೀನಿ, ಇನ್ನೂ ಎಕ್ಸ್ಟ್ರಾ ಹಾಕಿ ಕೊಡ್ತೀನಿ 100 ರೂಪಾಯಿ, ಇದೇನೋ ಕೆಲಸ ಮಾಡಿಲ್ಲ ಅಂದರೆ
ನಿಮ್ಮ ಹೆಸರು ಬಲಕ್ಕೆ ಇದಾಗೋದಿಲ್ಲ, ನಿಮ್ಮ ಹೆಸರು ಬಲಕ್ಕಿಂಥ ದಿನ ಶನಿವಾರ, ನಿಮ್ಮ ಹೆಸರು ಬಲಕ್ಕಿಂಥ ದಿನ ಭಾನುವಾರ, ನಿಮ್ಮ ಹೆಸರು ಬಲಕ್ಕೆ ಸೋಮವಾರ, ಹಿಂಗೆ ಹೇಳ್ಬಿಟ್ಟ. ಒಬ್ಬೊಬ್ರದ್ದು ಹೆಸರು ಕೇಳ್ಬಿಟ್ಟು ಯಾರು ತಗೊಳ್ತಾರೆ ಅವ್ರು ಕೇಳ್ಬಿಟ್ಟು ವಾರಗಳೇನಿದ್ರು ಮುಂದಕ್ಕೆ ಆಗ್ದೆ ಅವತ್ತಂತ ಯಾರಿಗೂ ಹೇಳಲಿಲ್ಲ ಅವನು. ಸಾರಿ ನಾನು ತಗೊಂಡು ಬಂದೆ, ಕಾಯ್ಕೊಂಡೆ, ನೋಡಿದೆ, ಬುಡಬುಡಕ್ಕೇನಿಲ್ಲ ಅದರಲ್ಲಿ, ಏನೂ ಕಾಣಲಿಲ್ಲ. ಅಂಜನಾ ಏನೋ ಕಾಣಲಿಲ್ಲ ನೋಡ್ರಿ. ಅಂಜನಾ ಸುಳ್ಳು ಅಂತ ನಾನು ಹೇಳಲ್ಲ, ಮಹಾನ್ ಭಾವರು ಯಾರೋ ಮಾಡ್ಬೋದು, ಅವ್ರಿಗೆ ನನ್ನ ಪ್ರಣಾಮಗಳು, ಯಾರಿದ್ದಾರೋ ಒರಿಜಿನಲಾಗಿ ಮಾಡೋರು. ನಾನಂತೂ ಇದುವರೆಗೂ ಅಂಜನಾ ನೋಡಿಲ್ಲ, ಇರೋದು ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಳ್ಳಿ. ನನಗೂ ಎಷ್ಟೋ ಜನ ಕಾಮೆಂಟ್ ಮಾಡ್ತಾರೆ, ಅಂಜನಾ ಮಾಡ್ಕೊಡಿ ಗುರುಗಳೇ, ಅಂಜನಾ ಮಾಡ್ಕೊಡಿ ಗುರುಗಳೇ ಅಂತ. ಅಲ್ಲ, ಬುಡಬುಡಿಗೆ ನನಗೆ ಗೊತ್ತಿಲ್ಲ ಅಂಜನಾ ಮಾಡೋದು, ಅವ್ರಿಗೇನು ಮಾಡ್ಕೊಡೋದು. ಅಂಜನದ ಬಗ್ಗೆ ಅಲ್ಲಿ ಮಾಹಿತಿ ಕೊಡ್ತಾ ಇದ್ದಲ್ಲ ಅಷ್ಟೇ, ಅರ್ಥ ಆಯ್ತಲ್ಲ? ಓಕೆ, ಇಷ್ಟು ಬ್ಯಾಟ್ರಿ. ಅವರವರ ಹಣೆ ಬರ, ಅವರವರ ಯೋಗ ಪಡ್ಕೊಂಡು ಬಂದಿರ್ತಾರಲ್ಲ, ಯೋಗ ಬಲ, ಅದರಂತೆ ಅವ್ರಿಗೆ ಈ ಪ್ರಕೃತಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಆಗುತ್ತೆ. ಅವರವರ ಕರ್ಮ ಅಂತೀವಲ್ಲ ಹಾಗೆ, ಕರ್ಮಫಲ ಆಧಾರದ ಮೇಲೆ ಅವರವ್ರಿಗೆ ಒಳ್ಳೆಯದು ಕೆಟ್ಟದ್ದು ಆಗ್ತಾ ಇರುತ್ತೆ. ಆದರೆ ನಮ್ಮ ಪ್ರಯತ್ನಗಳು ದಾರಿದ್ರ್ಯ ನಿವಾರಣೆಗೆ, ಐಶ್ವರ್ಯ ಅಷ್ಟೈಶ್ವರ್ಯ ವಶೀಕರಣಕ್ಕೆ, ರೋಗ ನಿವಾರಣೆಗೆ, ಶತ್ರು ಬಾಧೆ, ದುಷ್ಟಶಕ್ತಿಗಳ ಬಾಧೆ ನಿವಾರಣೆಗೆ, ಸ್ವಪ್ನಗಳ ನಿವಾರಣೆಗೆ ಏನೋ ಒಂದು ಮಾಡ್ತಾ ಇರಬೇಕು. ಪ್ರಯತ್ನ ನಮ್ಮದು ಮುಂದುವರಿಸ್ಬೇಕು. ನಾವು ಪ್ರಯತ್ನನೇ ಪಟ್ಟಿಲ್ಲ ಅಂದರೆ ಹೆಂಗಪ್ಪ ಫಲ ಸಿಗುತ್ತೆ? ಹೆಂಗೆ ಸಿಗುತ್ತೆ ಫಲ? ಸಿಗಲ್ಲ. ಯಾವುದೋ ಒಂದು ಮಾರ್ಗಗಳನ್ನು ನಾವೇ ಕಂಡ್ಕೋಬೇಕು. ನಮ್ಮ ಪರಿಹಾರಕ್ಕೆ ನಾವೇ ಕಂಡ್ಕೋಬೇಕು. ನಮ್ಮ ಕಷ್ಟಗಳ ಬಾಧೆಯಿಂದ ಮುಕ್ತರಾಗಲಿಕ್ಕೆ ನಾವೇ ಪ್ರಯತ್ನ ಪಡಬೇಕು, ಮಾರ್ಗಗಳನ್ನು ಕಂಡ್ಕೋಬೇಕು. ಹಾಗೆ ಅನಾದಿ ಕಾಲದಲ್ಲಿ ಋಷಿಮುನಿಗಳು, ತಪಸ್ವಿಗಳು, ಗುರುಗಳು ಪರಿತಪಿಸ್ತಾ ಇದ್ದರು ಈ ಕಷ್ಟಗಳಿಂದ ಹೇಗೆ ಮುಕ್ತರಾಗೋದು ಅಂತ. ಆಗ ಜಗನ್ಮಾತೆ ಪಾರ್ವತಿ ಪರಮೇಶ್ವರನಲ್ಲಿ ಪ್ರಾರ್ಥನೆ ಇಟ್ಲು, ಒಳ್ಳೆಯವರಿಗೆ ಒಳ್ಳೆಯದಾಗಬೇಕು ಯಾವಾಗಲೂ. ಕೆಟ್ಟವರ ಮಧ್ಯದಲ್ಲಿ ಒಳ್ಳೆಯವರು ಸಿಕ್ಕಾಕೊಂಡಿದ್ದಾರೆ, ಒಳ್ಳೆಯವರು ನರಳ್ತಾ ಇದ್ದಾರೆ, ಒಳ್ಳೆಯವ್ರಿಗೆ ಕೆಟ್ಟವರು ಹಿಂಸೆ ಕೊಡ್ತಿದ್ದಾರೆ, ದುಷ್ಟಶಕ್ತಿಗಳ ಕಾಟ ಜಾಸ್ತಿ ಆಗಿದೆ, ಇದಕ್ಕೆ ಪರಿಹಾರ ಏನಾದರೂ ನೀನು ಮಾಡಿಕೊಡಬೇಕು ಅಂತ ಜಗನ್ಮಾತೆ ಪಾರ್ವತಿ ಪರಮೇಶ್ವರನಲ್ಲಿ ಬೇಡ್ಕೊಂಡ್ಳು. ನೀವು ಕೇಳಿರ್ಬೋದು ಅಮರನಾಥ ಲಿಂಗೇಶ್ವರ, ಅಮರನಾಥೇಶ್ವರ, ಅಮರನಾಥ್ ಯಾತ್ರೆ ಅಂತ ಕೇಳಿರ್ತೀರ. ಅಮರನಾಥ್ ಜ್ಯೋತಿರ್ಲಿಂಗ. ಆ ಜ್ಯೋತಿರ್ಲಿಂಗ ಆಗೋಕ್ಕೆ ಕಾರಣ ಇದೆ. ಜಗನ್ಮಾತೆ ಪಾರ್ವತಿಗೆ ಆ ಜಾಗದಲ್ಲಿ ಪರಮೇಶ್ವರನು ಈ ಯಂತ್ರ ತಂತ್ರ ಮಂತ್ರ, ಈ ಅಂಜನ ಸಿಂಧೂರುಗಳು, ನಾಗಸಿಂಧೂರ, ಅಷ್ಟ ಅಶ್ವಗಂಧ ಇತ್ಯಾದಿ ಇತ್ಯಾದಿ ಆಯುರ್ವೇದಿಕ್, ಹಾಗೆ ಆತ್ಮಜ್ಞಾನ, ಹಾಗೆ ವೇದಾಂತ ಜ್ಞಾನ, ವೇದಾಂತ ಪಂಚೀಕರಣದ ಜ್ಞಾನ, ಆತ್ಮ ಸಾಕ್ಷಾತ್ಕಾರಕ್ಕೆ ಏನು ಬೇಕು ಅದನ್ನು, ಹಾಗೆ ಯೋಗ ಸಾಧನೆಗಳನ್ನು, ಮಂತ್ರಸಿದ್ಧಿಗಳನ್ನು, ಇವುಗಳೆಲ್ಲವನ್ನೂ ಪರಮೇಶ್ವರನು ಪಾರ್ವತಿಗೆ ಹೇಳ್ಕೊಟ್ಟ. ಗೊತ್ತಾಯ್ತಲ್ಲ? ಅದೊಂದು ದೊಡ್ಡ ಕಥೆ ಇದೆ. ಅನಂತರ ಪಾರ್ವತಿ ಹಾಗೆ ಅಲ್ಲಿ ಕೆಲವು ಋಷಿಮುನಿಗಳು ಈ ಜಗತ್ತಿಗೆ ವಂಶ ಪಾರಂಪರವಾಗಿ ತಮ್ಮ ಶಿಷ್ಯರಿಗೆ ದೀಕ್ಷೆ ಕೊಟ್ಟು ಎಲ್ಲ ಕಲಿಸ್ಕೊಟ್ರು. ಅದು ಪ್ರಾಮಾಣಿಕವಾಗಿ ಪ್ರಾರಂಭದಲ್ಲಿತ್ತು. ಪ್ರಾರಂಭದಲ್ಲಿ ಎಲ್ಲರೂ ನ್ಯಾಯ ನೀತಿ ಸತ್ಯ ಧರ್ಮನ ಪಾಲನೆ ಮಾಡ್ತಿದ್ರು. ಅನಂತರ ಬರ್ತಾ ಬರ್ತಾ ಅದೇನಾಯಿತು, ಬೋಕಸ್ ಆಗೋಯ್ತು. ಇವಾಗಲೂ ಎಲ್ಲೋ ಮಹಾತ್ಮರು ಒಬ್ಬೊಬ್ಬರು ಅದ್ರ ಬಗ್ಗೆ ಮಾಡ್ಬೋದು. ಆದರೆ ಸದ್ಯಕ್ಕೆ ನಾನು ಅಂಜನಾ ಮಾಡ್ತಾಯಿಲ್ಲ. ಅಂಜನಾ ಇದುವರೆಗೂ ನಾನು ಮಾಡಿಲ್ಲ, ಆ ವಿದ್ಯೆನೂ ನನಗೆ ಗೊತ್ತಿಲ್ಲ. ಆದರೆ ಜ್ಞಾನ ಗೊತ್ತು. ಅಂಜನಾ ಅಂದರೆ ಏನು? ಹಳೆಯ ಕಾಲದಲ್ಲಿ ಮಾಂತ್ರಿಕರು ಎಲ್ಲೋ ಪಾತಾಳ ಭೈರವಿ ಸಿನಿಮಾ ನೋಡಿರ್ಬೋದು ನೀವು, ಅಥವಾ ಇನ್ನೂ ಕೆಲವು ತೆಲುಗು ಸಿನಿಮಾಗಳು, ಹಿಂದಿ ಸಿನಿಮಾಗಳು, ಕನ್ನಡ ಸಿನಿಮಾಗಳಿದ್ದಾವೆ. ಈ ಮಾಂತ್ರಿಕರು ಕನ್ನಡಿ ಇಟ್ಟಿರ್ತಾರೆ. ಕನ್ನಡಿ ನಿಮ್ಮ ಮನೆಗಳಲ್ಲಿ ಕನ್ನಡಿ ಇರುತ್ತಲ್ಲ, ಆ ರೀತಿ ಕನ್ನಡಿ, ಅದನ್ನು ದೂರದರ್ಶಕ ದರ್ಪಣ ಅಂತಾರೆ. ಏನು ದೂರದರ್ಶಕ ದರ್ಪಣ ಅಂದರೆ, ಆ ಮಾಂತ್ರಿಕರು ಒಂದು ಮಂತ್ರ ಹಾಕಿ ಎಲ್ಲೋ ಇರೋರನ್ನ, ಎಲ್ಲೋ ಯಾರೋ ಇದ್ದಾರೆ ರಾಜಕುಮಾರಿಯರು, ರಾಜಕುಮಾರರು, ಅಥವಾ ಇವ್ರಿಗೆ ಬೇಕಾದವರು ಬ್ಯಾಡ್ದವರು, ಇಲ್ಲ ಯಾವುದೋ ಗಿಡಮೂಲಿಕೆನೋ, ಯಾವುದೋ ನಿಧಿನೋ, ಐಶ್ವರ್ಯನೋ, ಯಾವುದೋ ನಿಧಿಗಳಿರ್ತಾವಲ್ಲ, ಐಶ್ವರ್ಯಗಳು, ಪ್ರಾಣಿಗಳು, ಯಾವುದೋ ಒಂದು ಶಕ್ತಿಯನ್ನು ನೋಡ್ಬೇಕಾದ್ರೆ ಅವರು ಈ ಕನ್ನಡಿಯಲ್ಲಿ ನೋಡ್ತಿದ್ರು. ಅವ್ರ ಹತ್ರ ದೂರದರ್ಶಕ ದರ್ಪಣ ಅಂತ ಹೆಸರು ಅದಕ್ಕೆ. ದೂರದರ್ಶಕ ದರ್ಪಣ ನೀವು ಟಿ ವಿನಲ್ಲಿ ನೋಡ್ತೀರಲ್ಲ, ಈಗ ಟಿ ವಿಗಳು ಬಂದಿರೋದು, ಆವಾಗ ಅದೇ ಇದ್ದಿದ್ದು ದರ್ಪಣ. ಆ ದರ್ಪಣ ಅಂದರೆ ಕನ್ನಡಿ. ಆ ದೂರದರ್ಶಕ ಕನ್ನಡಿನಲ್ಲಿ ಮಂತ್ರವಾದಿಗಳು, ಕೆಲವು ಸಿದ್ಧ ಪುರುಷರು, ದಿವ್ಯಜ್ಞಾನ ಅವರೆಲ್ಲೋ ಇರೋದನ್ನು ಇಲ್ಲಿ ನೋಡ್ತಿದ್ರು ಅವರು. ಇದು ಒಂದು ಟೈಪು. ಇನ್ನೂ ಕೆಲವರು ಅದೇ ಕನ್ನಡಿನಲ್ಲೇ ಪ್ರವೇಶ ಮಾಡಿಬಿಡ್ತಿದ್ರು, ಒಳಗಡೆ ಹೊರಟೋಗ್ತಿದ್ರು. ಕನ್ನಡಿ ಒಳಗೆ ಹೋಗ್ಬಿಟ್ರೆ ವಿತಿನ್ ಸೆಕೆಂಡಲ್ಲಿ 10,000, 15,000, 20,000, 106 ಕಿಲೋಮೀಟ್ರ್ ದೂರದಲ್ಲಿ ಹೊರಟೋಗ್ತಿದ್ರು ಅವರು. ಆದರೆ ನಾವಿವತ್ತು ಪ್ಲೇನಲ್ಲಿ, ರಾಕೆಟಲ್ಲಿ, ಸ್ಪೇಸ್ಶಿಪ್ಪಲ್ಲಿ ಹೋಗಬೇಕು. ಆದರೆ ಅವರು ಬರೀ ಕನ್ನಡಿ ಒಳಗೆ ಹೊರಟೋಗ್ತಿದ್ರು, ಒಳಗಡೆ ನುಗ್ಗಿಬಿಡ್ತಿದ್ರು ಕನ್ನಡಿ ಒಳಗೆ.
ಅವರು ನುಗ್ಗಿದ ತಕ್ಷಣ ಅಮೇರಿಕಾದಲ್ಲಿ ಇರ್ತಿದ್ರು, ನುಗ್ಗಿದ ತಕ್ಷಣ ರಷ್ಯಾದಲ್ಲಿ ಇರ್ತಿದ್ರು, ನುಗ್ಗಿದ ತಕ್ಷಣ ಆ ಕನ್ನಡಿಯಲ್ಲಿ ಹೋಗಿದ ತಕ್ಷಣ ಚೈನಾದಲ್ಲಿ ಇರ್ತಿದ್ರು, ಆಸ್ಟ್ರೇಲಿಯಾನಲ್ಲಿ ಇರ್ತಿದ್ರು, ಆಫ್ರಿಕಾದಲ್ಲಿ ಇರ್ತಿದ್ರು. ಹೀಗೆ ಎಲ್ಲಿಗೆ ಬೇಕಾದ್ರೂ ಯಾವ ಗ್ರಹಕ್ಕೆ ಬೇಕಾದ್ರೂ ಹೊರಟೋಗ್ತಿದ್ರು ಅವರು. ಅಷ್ಟು ಶಕ್ತಿ ಅವ್ರಿಗಿತ್ತು. ಮತ್ತು ಇಮಿಡಿಯೇಟ್ಲಿ ವಾಪಸ್ ಬರ್ತಿದ್ರು ಕನ್ನಡಿಯಿಂದ ಆಚೆ. ಆ ರೀತಿ ಎಲ್ಲ ಆವಾಗ ಶಕ್ತಿ ಇತ್ತು. ಹಾಗೆ ಅಂಜನ ಅಂದರೆ ಏನೋ ಒಂದು ಡಬ್ಬಿ, ಚಿಕ್ಕ ಡಬ್ಬಿಗಳು. ಅಂಜನ ಅಂದ್ರೇನು ಚಿಕ್ಕ ಡಬ್ಬಿಗಳು. ವೀಕ್ಷಕರೇ, ಭಕ್ತರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನಾನು ನಿಮ್ಗೆ ಹೇಳೋದಿಷ್ಟೇ. ಇಲ್ಲಿ ಪಾಪ ಮಾಡಿದವರು ಕರ್ಮ ರಿಟರ್ನ್ ಆಗೇ ಆಗುತ್ತೆ ಅವ್ರಿಗೆ, ಯಾವುದೋ ಒಂದು ರೂಪದಲ್ಲಿ. ಹಿಂಗೆ ಅಲ್ಲ, ಯಾವುದೋ ಒಂದು ರೂಪದಲ್ಲಿ ಅವ್ರಿಗೆಲ್ಲ ಒಂದು ಸಮಯ ಬರುತ್ತೆ. ಆದರೆ ಅಲ್ಲಿವರೆಗೂ ಅವ್ರು ಬಲಾಡ್ರೆ. ಈಗ ಅವ್ರು ಬಲಾಡ್ರೆ, ನಾವು ದುರ್ಬಲರೆ ಹಂಗೆ ತಿಳ್ಕೊಬೇಕು ನಾವು. ಬೇರೆ ದಾರಿ ಇಲ್ಲ. ಅವ್ರು ಹೆಂಗನ ಕಾಮೆಂಟ್ಗಳು ನನ್ನ ಬಗ್ಗೆ ಮಾಡಿಕೊಳ್ಳಿ, ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ನನ್ನ ಕರ್ತವ್ಯ ನಾನು ಮಾಡ್ತೀನಿ. ಮೋಸ ಹೋಗಬೇಡಿ ನೀವು. ಒಳ್ಳೆಯ ಗುರುಗಳಿಗೆ ಶರಣಾಗತರಾಗಿ, ಒಳ್ಳೆಯ ಗುರುಗಳಿಗೆ ಮರ್ಯಾದೆ ಕೊಡಿ, ಅದು ನಿಮ್ಮನ್ನು ಕಾಪಾಡುತ್ತೆ. ಈ ವಿಡಿಯೋಲ್ಲಿ ಮುಗಿಸ್ತಾ ಇದ್ದೀನಿ. ಅಂಜನಾ ಇಲ್ಲ ಅಂತ ನಾನು ಹೇಳಲ್ಲ, ಒಳ್ಳೆಯ ಗುರುಗಳಿಲ್ಲ ಅಂತ ನಾನು ಹೇಳಲ್ಲ. ಇದ್ದಾವೆ. ಅವು ಸಿಗೋವರೆಗೂ ನೀವು ಕಾಯಬೇಕಷ್ಟೆ. ಮೋಸ ಹೋಗ್ಬೇಡಿ. ಓಕೆನಾ? ಒಳ್ಳೆಯದಾಗಲಿ ನಿಮಗೆ, ಒಳ್ಳೆಯದಾಗಲಿ. ಈ ವಿಡಿಯೋ ಎಷ್ಟಾದ್ರೂ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಹಾಗೆ ಮುಂದಿನ ಭಾಗಗಳು ನೋಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಹಾಕ್ಕೊಳ್ಳಿ. ಓಕೆನಾ? ಒಳ್ಳೆಯದಾಗಲಿ ನಿಮಗೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.